ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ಹಿಂದೆ ಎಲ್ಲೋರ ಕೈಲಾಸನಾಥ ದೇವಾಲಯ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇನ್ನು ಉಳಿದಂತಹ ಕೆಲವೊಂದಿಷ್ಟು ಗುಹಾಂತರ ದೇವಾಲಯಗಳ ವಿಡಿಯೋ ಇವತ್ತು ಇದರಲ್ಲಿ ತೋರಿಸ್ತೀನಿ. ಬರ್ರಿ ನೋಡೋಣ. ಕೈಲಾಸನಾಥ ಟೆಂಪಲ್ ನೋಡೋಕೆ ನಮಗೆ 1.5 ತಾಸು ಬೇಕಾಯ್ತು. ಅದಾದ ನಂತರ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕವರ್ ಮಾಡಿದ್ರು ಆಯ್ತು ಅಂಥೇಳಿ ನೋಡ್ಕೊಂಡು ಹೊಂಟಿದ್ವಿ. ಇದು ನೋಡ್ರಿ, ಇದನ್ನ ನಾವು ದೂರಿಂದನೇ ನೋಡಿದ್ವಿ. ಆ್ಯಕ್ಚುಲಿ ಒಳಗಡೆ ಹೋಗಲಿಲ್ಲ. ಇದು ನೋಡ್ರಿ, ಕೇವ್ಸ್ ಹೊರಗಡೆ ಈ ಥರ ಸರ ಮಾರ್ತಿರ್ತಾರೆ. ಅದು ರಿಯಲ್ ಸ್ಟೋನ್ಸ್ ಇದ್ದು. ಇದು ನಾರ್ಮಲಿ ಶಾಪ್ದಾಗ ನಮ್ಗೆ 200-300 ರುಪೀಸ್ ಎಲ್ಲ ಕೊಡ್ತಾರೆ. ಬಟ್ ಇಲ್ಲಿ ಜಸ್ಟ್ 50 ರುಪೀಸ್ಗೆ ಕೊಡತ್ತಿದ್ರು. ಸೊ ನಾವು ನಮ್ಮ ಅಣ್ಣನ ಮಗಳಿಗೆ ಒಂದು ಸರ ತೊಗೊಂಡ್ವಿ. ಇನ್ನೂ ಚಲೋ ಅನಿಸಿದ್ವು. ಬಿಸಿಲು ಭಾಳ ಇತ್ತು, ಜೊತೆಗೆ ಮಕ್ಕಳನ್ನ ಕರ್ಕೊಂಡು ಅಡ್ಡಾಡ್ತಿದ್ವಲ್ಲ, ಹೀಗಾಗಿ ಸುಸ್ತಾಗಿತ್ತು. ಒಂದು ಬೇವಿನ ಗಿಡದ ಕೆಳಗೆ ರೆಸ್ಟ್ ಮಾಡೋಕ್ಕಂತ ಕುತ್ಕೊಂಡಿದ್ವಿ. ಇಲ್ಲಿ ಒಟ್ಟು 34 ಗುಹಾಂತರ ದೇವಾಲಯಗಳದವು. ಅದರಲ್ಲಿ 1ರಿಂದ 12ರವರೆಗಿನವು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ್ದಾಗಿವೆ. ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಸಹ ಬೌದ್ಧ ಧರ್ಮದ ಒಂದು ಗುಹಾಲಯ ಅನ್ನೋಕ್ಕಿಂತ ಇದು ಆ ಸಮಯದಲ್ಲಿ ಬೌದ್ಧ ವಿದ್ಯಾರ್ಥಿಗಳ ವಸತಿ ನಿಲಯಾಗಿತ್ತಂತ, ಅಂದ್ರೆ ಹಾಸ್ಟೆಲ್ ಥರ. ಇಲ್ಲಿ ಬೌದ್ಧ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಲಾಗುತ್ತಿತ್ತು ಅಂತಲೂ ಹೇಳ್ತಾರೆ. ಸೊ ಇದು ಅವರ ಹಾಸ್ಟೆಲ್. ಇಲ್ಲಿ ಪೂರ್ತಿ ಒಳಗಡೆ ಬುದ್ಧನ ಮೂರ್ತಿಗಳನ್ನು ನಾವು ಕಾಣ್ಬೋದು. ಇದು 2nd ಫ್ಲೋರಿಂದ ವ್ಯೂ. ಇಲ್ಲಿ ಒಟ್ಟು 3 ಮಹಡಿಗಳದಾವು. ಇಲ್ಲಿ ನಾವು ಬುದ್ಧನ ವಿಗ್ರಹಗಳ ಜೊತೆಗೆ ಬೋಧಿಸತ್ವಗಳು, ಅಂದ್ರೆ ಬೌದ್ಧ ಧರ್ಮದ ಅನುಯಾಯಿಗಳು ಅಥವಾ ಸಂತರು ಅಂತ ಏನು ಹೇಳ್ತೀವಿ, ಅವರ ಕೆತ್ತನೆಗಳನ್ನು ನಾವಿಲ್ಲಿ ಕಾಣಬಹುದು. ಇದು 3ನೇ ಮಹಡಿ. ಇಲ್ಲಿ ಒಂದಕ್ಕಿಂತ ಒಂದು ಅತ್ಯದ್ಭುತ ಕಲಾಕೃತಿಗಳನ್ನು ನಾವು ನೋಡಬಹುದು. ಇದು ಒಳಗಡೆ, ದೇವಸ್ಥಾನದ ಒಳಗಡೆ. ಸ್ವಲ್ಪ ಕತ್ಲಿದ್ರಿಂದ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ. ಇದು ಗರ್ಭಗುಡಿಯಲ್ಲಿ ಧ್ಯಾನ ಕುಳಿತುಕೊಂಡಿರುವಂತಹ ಒಂದು ಬುದ್ಧನ ವಿಗ್ರಹ ಐತಿ. ಇನ್ನು ಹೊರಗಡೆ ಜಯ ವಿಜಯ ಅಂದರೆ ದ್ವಾರಪಾಲಕರ ಕೆತ್ತನೆಗಳನ್ನು ನಾವು ನೋಡಬಹುದು. ಇದು ಸಹ 3ನೇ ಮಹಡಿಯಲ್ಲಿರುವಂಥದ್ದು. ಇಲ್ಲಿ 2 ಸೈಡ್ ಗೋಡೆಗಳಲ್ಲಿ, ಅಂದರೆ ಉತ್ತರ ಮತ್ತು ದಕ್ಷಿಣ ದಿಕ್ಕಿನ 2 ಸೈಡ್ ಗೋಡೆಗಳಲ್ಲಿ 7 ಬುದ್ಧನ ವಿಗ್ರಹಗಳನ್ನು ನೋಡಬಹುದು. ಪ್ರತಿಯೊಂದು ವಿಗ್ರಹವು ಕೂಡ ಬೇರೆ ಬೇರೆ ಧ್ಯಾನ ಮುದ್ರೆಗಳನ್ನು ತೋರಿಸುವಂತಹ ರೀತಿಯೊಳಗದಾವ. ಇಲ್ಲಿ ನಾವು ಹೋಗಲಿಲ್ಲ, ಬಟ್ ಇದು ಸಹ ಬೌದ್ಧ ವಿದ್ಯಾರ್ಥಿಗಳ ಹಾಸ್ಟೆಲ್ ಆಗಿತ್ತಂತೆ. ನೆಕ್ಸ್ಟ್ ನಾವು ಕಿವಿ ನಂಬರ್ 10 ಕಡೆ ಹೊಂಟಿದ್ವಿ. ಇದು ಆ್ಯಕ್ಚುಲಿ ವೆಸ್ಟರ್ನ್ ಘಾಟ್ಸ್, ಅಂದ್ರೆ ಸಹ್ಯಾದ್ರಿ ಬೆಟ್ಟಗಳ ಸಾಲಿನೊಳಗೆ ಐತಿ. ಕಿವಿ ನಂಬರ್ 10 ಭಾಳ ವಿಶೇಷ ಅಂತ ಹೇಳತ್ತಿದ್ರು. ಸೊ ನೋಡೋಣ ಬರ್ರಿ. ಬುದ್ಧನಿಗೆ ಜ್ಞಾನೋದಯ ಆಗಿದ್ದು ಅಶ್ವತ್ಥವೃಕ್ಷದ ಕೆಳಗೆ ಅಂತ ಹೇಳ್ತಾರೆ. ನೀವು ಇಲ್ಲಿ ಮೇಲೆ ಡಿಸೈನ್ ನೋಡ್ತಿರ್ಬೋದು. ಅರಳಿ ಮರ, ಅಂದ್ರೆ ಅಶ್ವತ್ಥವೃಕ್ಷದ ಎಲೆ ಯಾವ ಆಕಾರದಲ್ಲಿ ಇರುತ್ತೋ ಅದೇ ಥರ ಡಿಸೈನ್ ಮಾಡಿ ಕೆತ್ತನೆ ಮಾಡ್ಯಾರ. ಇದು ಎಲ್ಲೋರಾದಲ್ಲಿರುವಂತಹ ಏಕೈಕ ಚೈತ್ಯ ವಿಹಾರ, ಅಂದ್ರೆ ಬೌದ್ಧ ಧರ್ಮದ ಪ್ರಕಾರ ಪ್ರೇಯರ್ ಹಾಲ್ ಅಂದಂಗೆ. ಸೊ ನಾವು ಹೋದಾಗೂ ಸಹ ಇಲ್ಲಿ ಪ್ರೇಯರ್ ನಡೆದಿತ್ತು. ಈ ಒಂದು ಪರ್ಟಿಕ್ಯುಲರ್ ಗುಹಾಂತರ ದೇವಾಲಯವನ್ನು ದೇವಶಿಲ್ಪಿ ವಿಶ್ವಕರ್ಮನ ಹೆಸರಿನಿಂದಲೂ ಕರೀತಾರೆ, ಹೌಸ್ ಆಫ್ ವಿಶ್ವಕರ್ಮ ಅಂತ ಹೇಳಿ. ಯಾಕಂದ್ರೆ ಇಲ್ಲಿರುವಂತಹ ಕೆತ್ತನೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಅದ್ಭುತ ಐತಿ. ಅದು ಮೇಲಿನಿಂದ ನೋಡಿದಾಗ ಅದು ಕಲ್ಲಿಂದ ಅಥವಾ ಕಟ್ಟಿಗೆದ ಅನ್ನೋ ಥರ ಅಷ್ಟು ಚಂದ ಡಿಸೈನ್ ಮಾಡ್ಯಾರ ಇಲ್ಲಿ. ಇದು 1st ಫ್ಲೋರಿಂದ ವ್ಯೂ ಈ ಥರ ಕಾಣುತ್ತೆ ನೋಡ್ರಿ. ಸಾಮಾನ್ಯವಾಗಿ ನಾವು ಬುದ್ಧನ ವಿಗ್ರಹಗಳನ್ನು ಪದ್ಮಾಸನದಲ್ಲಿ ಕುಳಿತುಕೊಂಡಿರೋದು ನೋಡಿರ್ತೀವಿ. ಬಟ್ ಇಲ್ಲಿ ಬೋಧನೆ ಮಾಡಲಿಕ್ಕೆ ಕುಳಿತುಕೊಂಡಿರುವಂಥ, ಅಂದರೆ ಪ್ರೀಚಿಂಗ್ ಪೋಸಲ್ಲಿರುವಂತಹ ಒಂದು ಬುದ್ಧನ ವಿಗ್ರಹವನ್ನು ನಾವು ನೋಡಬಹುದು.
ಇದು ಕೇವ್ ನಂಬರ್ 6. ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಂದರೆ ಇಲ್ಲಿ ನೋಡ್ತಿರುವಂಥ ವಿಗ್ರಹ ಬೌದ್ಧ ಧರ್ಮೀಯರ ಜ್ಞಾನ ದೇವತೆ ತಾರಾದೇವಿ. ಹಿಂದೂ ಸನಾತನ ಧರ್ಮದ ಪ್ರಕಾರ ನಾವು ವಿದ್ಯಾದೇವತೆ ಸರಸ್ವತಿ ದೇವಿಯನ್ನು ಹೆಂಗೆ ಪೂಜೆ ಮಾಡ್ತೀವೋ ಅವರು ಈ ತಾರಾದೇವಿಯನ್ನು ಪೂಜೆ ಮಾಡ್ತಾರೆ. ಇಲ್ಲಿ ನೋಡ್ರಿ ಒಂದು ಭಾಳ ಚಂದ ವಾಟರ್ ಫಾಲ್ಸ್ ಐತಿ. ಇದು ಆ್ಯಕ್ಚುಲಿ ಮಳೆಗಾಲದಾಗ ಇನ್ನೂ ಜಾಸ್ತಿ ನೀರು ಇರುತ್ತಂತ. ನಾವು ಹೋಗಿದ್ದು ಅಕ್ಟೋಬರ್ದಾಗ, ಬಟ್ ಈ ವರ್ಷ ಮಳೆ ಭಾಳ ಆಗಿದ್ದರಿಂದ ಇನ್ನೂ ತನ ನೀರು ಹರಾತಿತ್ತು. ಇಲ್ಲಿ ಸುತ್ತಲೂ ಭಾಳ ಚಂದ ಗ್ರೀನ್ರಿನೂ ಐತಿ. ನೆಕ್ಸ್ಟ್ ನಾವು ಕೇವ್ ನಂಬರ್ 5 ಕಡೆ ಹೋದ್ವಿ. ಇಲ್ಲೂ ಒಂದು ವಿಶೇಷತೆ ಐತಿ. ಅದೇನೆಂದ್ರೆ ಇದು ಬೌದ್ಧ ವಿದ್ಯಾರ್ಥಿಗಳ ಡೈನಿಂಗ್ ಹಾಲ್. ಏಕಕಾಲಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ರಂತ. ನಮ್ಮ ಸಂಪ್ರದಾಯದ ಥರನ ಬೌದ್ಧ ಧರ್ಮದಲ್ಲೂ ಸಹ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಎಷ್ಟು ಪ್ರಾಧಾನ್ಯತೆ ನೀಡ್ತಿದ್ರು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಇದು ಕೇವ್ ನಂಬರ್ 1. ನಾವು ಇದನ್ನು ಹೊರಗಡೆಯಿಂದನೇ ನೋಡಿದ್ವಿ. ಅಲ್ಲಿ ಡೋರ್ ಕಾಣಿಸ್ತದವಲ್ಲ ಅವನ್ನ ಕ್ಲೋಸ್ ಮಾಡ್ಯಾರ. ಅಲ್ಲಿ ಮೇಲ್ಗಡೆ ಹೋಗೋದಕ್ಕೆ ದಾರಿ ಇತ್ತಂತ. ಇದು ಕೇವ್ ನಂಬರ್ 2. ಈ ಸಾಲಿನಲ್ಲಿರುವಂಥ ಕೊನೆಯ ಗುಹಾಂತರ ದೇವಾಲಯ. ಇದೆಲ್ಲ ನೋಡೋಷ್ಟ್ರೊಳಗೆ ನಮಗೂ ಭಾಳ ಸುಸ್ತಾಗಿತ್ತು. ಬಟ್ ಇಲ್ಲಿ ತನಕ ಬಂದೇವಿ, ಎಷ್ಟಾಗುತ್ತೆ ಅಷ್ಟು ನೋಡ್ಕೊಂಡು ಹೋದ್ರಾದಂತ ಹೇಳಿ ನೋಡಿದ್ವಿ. ಇಲ್ಲಿ ನೀವು ನೋಡ್ತಿರ್ಬೋದು ಬಹಳಷ್ಟು ಮೂರ್ತಿಗಳು ಭಗ್ನಗೊಂಡ ಸ್ಥಿತಿಯೊಳಗನೆ ಅದಾವು. ಹೊರಗಡೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ನಂತರ ಒಂದಿಷ್ಟು ಫ್ಯಾಮಿಲಿ ಪಿಕ್ ಎಲ್ಲ ತಗೊಂಡು ಇಲ್ಲಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ, ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಕೊನೆಯ ಜ್ಯೋತಿರ್ಲಿಂಗ, ಅಂದರೆ 12ನೇ ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. ಅಲ್ಲಿಗೆ ದರ್ಶನಕ್ಕೆ ಹೊಂಟಿದ್ವಿ. ಅಲ್ಲಿ ಫೋನ್ ಅಲೋ ಇರಲಿಲ್ಲ, ಹೀಗಾಗಿ ಅಲ್ಲಿದ್ದು ಯಾವುದೂ ವಿಡಿಯೋ ನಾನು ಹಾಕಿಲ್ಲ. ಬಟ್ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದ ನಂತರ ಒಂದು ಫ್ಯಾಮಿಲಿ ಪಿಕ್ ತೊಗೊಂಡ್ವಿ ಹೊರಗಡೆಯಿಂದ. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದೆ ನೋಡೋದಕ್ಕೆ ಸಿಗ್ತೀನಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.